ಕುಕಿಂಗ್ ಲವರ್ಸ್, ವೆಲ್ಕಮ್ ಟು ರೇವನ್ಕರ್ಸ್ ಕಿಚನ್. ಇವತ್ತು ನಾವು ಕೊಟ್ಟೆ ಕಡುಬು ಮಾಡೋದು ಅಂತ ಹೇಗೆ ಹೇಳ್ಕೊಡ್ತೀನಿ. ಕೊಟ್ಟೆ ಕಡುಬು ಆ್ಯಕ್ಚುಲಿ ಹೇಳ್ಕೊಡಲ್ಲ, ಬರೀ ಕೊಟ್ಟೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಯೂಶಲಿ ಮತ್ತೆ ನಮ್ಮ ಸೌತ್ ಕೆನರಾ, ನಾರ್ತ್ ಕೆನರಾ ಕಡೆ ಎಲ್ಲ ತುಂಬಾ ಫೇಮಸ್. ಇಡ್ಲಿ ಅಥವಾ ಕಡುಬು ಮಾಡೋದಕ್ಕೆ ಈ ಕೊಟ್ಟೆ ಅನ್ನೋದನ್ನ ಉಪಯೋಗಿಸ್ತಾರೆ. ಕೊಟ್ಟೆ ಅಂದರೆ ಈ ಹಳಸಿನ ಎಲೆಯಲ್ಲಿ ಮಾಡುವಂಥ ಒಂದು ಬಟ್ಲು. ಕೊಟ್ಟೆ ಅಂದರೆ ಒಂದು ಕವರ್ ಅಂತ ಹೇಳ್ಬೋದು ಟ್ರಾನ್ಸ್ಲೇಟ್ ಮಾಡಿದ್ರೆ. ಸೊ ಇದಕ್ಕೆ ನಿಮಗೆ ಹಳಸಿನ ಎಲೆ ಬೇಕು. ಸ್ವಲ್ಪ ಎಳೆದಾಗಿರೋ ಎಲೆಗಳನ್ನ ತಗೊಳ್ಳಿ, ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಎಲೆಗಳು. ಹಳಸಿನ ಎಲೆಗಳು ತೊಗೊಂಡು ಹೀಗೆ ತೊಟ್ಟನ್ನ ನಾನು ಬಿಡಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ನಿಮಗೆ ಅಂಚೆ ಕಡ್ಡಿ ಕೂಡ ಬೇಕು. ಅಂಚೆ ಕಡ್ಡಿ ಅಂದರೆ ಯೂಶ್ವಲಿ ದೃಷ್ಟಿ ತೆಗೆಯೋಕ್ಕೆ ಏನು ತೆಳ್ಳಗಿರೋ ಪರಕೆ ಥರ ಇರುತ್ತಲ್ಲ, ಅದಕ್ಕೆ ಅದರದ್ದು ಒಂದು ಕಡ್ಡಿ. ಸೊ ಅಂಚೆ ಕಡ್ಡಿ ಅಂತ ಹೇಳ್ತಾರೆ. ಹೀಗಿರತ್ತೆ ನೋಡಿ ಇದು. ಹಾಗೆ ಹಳಸಿನ ಎಲೆ ನಿಮಗೆ ಇದೆರಡು ಬೇಕಾಗಿರೋದು ಕೊಟ್ಟೆ ಮಾಡೋಕ್ಕೆ. 4 ಎಲೆಯಿಂದ ಒಂದು ಕೊಟ್ಟೆ ಆಗುತ್ತೆ. ಹೀಗೆ 4 ಎಲೆನ ಈ ಥರ 4 ದಿಕ್ಕಲ್ಲಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಹೀಗೆ ಜೋಡಿಸಿಟ್ಕೋಬೇಕು. ಹಾಗೆ ಕಟ್ತಾ ಹೋಗೋದು. ನಾನು ಒಂದೊಂದಾಗಿ ತೋರಿಸ್ತೀನಿ. ಸೊ 2 ಎಲೆ ತೊಗೊಂಡು ಏನು ನಾವು ಅಂಚೆ ಕಡ್ಡಿ ಏನು ತೊಗೊಂಡಿದ್ದೆ ಅದರಲ್ಲಿ ಹೀಗೆ 2 ಎಲೆನ ಸೇರಿಸ್ಬಿಟ್ಟು ನಾನು ಅದನ್ನ ಜಾಯಿನ್ ಮಾಡ್ತೀನಿ. ಹೀಗೆ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಾನು ತುಂಬ ಅರ್ಜೆಂಟಲ್ಲಿ ನನಗೆ ಕಟ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಇಲ್ಲೇ ಡಾಟಾಗೆ ನಾನು ಕತ್ರಿಯಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮೊದಲೇ ಕಟ್ ಮಾಡಿಕೊಂಡ್ರೆ ಬೇಗ ಬೇಗ ನಿಮಗೆ ಜಾಯಿನ್ ಮಾಡ್ತಾ ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ಹೀಗೆ 1 by 1 ಜಾಯಿನ್ ಮಾಡ್ತಾ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಬಟ್ಲು ಥರ ಆಗುತ್ತೆ. ಅದರಲ್ಲಿ ಇಡ್ಲಿ ಮಾಡೋಕ್ಕೆ ಚೆನ್ನಾಗುತ್ತೆ. ಈ ಮಂಗಳೂರು ಸ್ಟೋರ್ಸ್ ಅಂತ ಬೆಂಗಳೂರುಗಳಲ್ಲಿ ಒಂದು 4 ದಿಕ್ಕಲ್ಲಿ ಮಂಗಳೂರು ಸ್ಟೋರ್ಸ್ ಅಂತ ಇದೆ. ಅಲ್ಲಿ ನಿಮಗೆ ಈ ಥರ ಕೊಟ್ಟೆಗಳು ರೆಡಿಯಾಗಿ ಸಿಗುತ್ತೆ. ಯಾರಿಗೆ ಈ ಕೊಟ್ಟೆ ಕಡುಬು ತಿನ್ನೋಕ್ಕೆ ಇಷ್ಟ ಅಲ್ಲಿ ಹೋಗಿ ನೀವು ತೊಗೊಬೋದು. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಹಳಸಿನ ಎಲೆ ಸಿಗುತ್ತೆ, ಅದರಲ್ಲಿ ನೀವೇ ಮಾಡ್ಕೊಬೋದು. ಇದು ಈಗ ನಾನು ಹೇಳ್ದಂಗೆ ನಮ್ಮ ಊರ ಸೈಡೆಲ್ಲ ತುಂಬಾ ಫೇಮಸ್ ಇದು. ಸ್ವಲ್ಪ ತಿಂದು ಬೇಜಾರಾಗಿರುತ್ತೆ, ಬಟ್ ಏನೋ ಒಂದು ಡಿಫ್ರೆಂಟ್. ನಾರ್ಮಲ್ ಇಡ್ಲಿ, ರೌಂಡ್ ಇಡ್ಲಿಕ್ಕಿಂತ ಈ ಕೊಟ್ಟೆ ಕಡುಬು ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ತಿನ್ನೋದು ಒಂಥರ ಡಿಫ್ರೆಂಟ್. ಕರ್ನಾಟಕದಲ್ಲೇ ಎಷ್ಟು ಥರ ಚೇಂಜಸ್ ಇದೆಯಲ್ಲ. ಪ್ರತಿಯೊಂದು 40 ಕಿಲೋಮೀಟರ್ಗೆ ಬೇರೆ ಬೇರೆ ಥರ ಫುಡ್, ಬೇರೆ ಬೇರೆ ಶೈಲಿಯಲ್ಲಿ ಟೇಸ್ಟ್, ಭಾಷೆ ಕೂಡ ಚೇಂಜ್ ಆಗುತ್ತೆ. ಕನ್ನಡ ಅದು ನಾವೇನು ಕನ್ನಡ ಮಾತಾಡ್ತೀವಿ ಅದು ಟೋನ್ ಕೂಡ ಚೇಂಜ್. ಸೊ ಇದು ಯೂಶ್ವಲಿ ಮಂಗಳೂರು ಸೈಡ್ ಅಥವಾ ಏನು ನಾನು ಸೌತ್ ಕೆನರಾ ಅಂತ ಹೇಳಿದೆ, ನಾರ್ತ್ ಕೆನರಾ ಆ ಕಡೆ ಮಾಡೋದು ಸ್ವಲ್ಪ ಕಾಮನ್. ಇವತ್ತು ನಾನು ಇಡ್ಲಿ ಮಾಡೋದು ತೋರಿಸಲ್ಲ. ನಾನು ಬರೀ ಕೊಟ್ಟೆ ಹೇಗೆ ಮಾಡ್ಕೊಳ್ಳೋದು, ಅಕಸ್ಮಾತ್ ನಾವು ಹೇಳ್ದಂಗೆ ನಿಮಗೆ ಅಂಗಡಿಯಲ್ಲಿ ಸಿಗಲಿಲ್ವಾ ರೆಡಿಯಾಗಿ, ನಿಮಗೆ ಇದು ಮಾಡ್ಕೊಳ್ಳೋ ಆಸೆ ಇದೆ ಅಂದರೆ ನೀವೇ ಮಾಡ್ಕೊಬೋದು. ಬರೀ ಕೊಟ್ಟೆ ಮಾಡೋದು ತೋರಿಸ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ಈ ಒಳಗೆ ಏನು ನಾವು ಕಡುಬು ಮಾಡ್ತೀವಿ ಅಥವಾ ಇಡ್ಲಿ ಮಾಡ್ತೀವಿ ಅದಕ್ಕೆ ಆ ಹಿಟ್ಟಿಗೆ ಏನೇನು ಬಳಸೋದು, ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ 4 ಕಡೆ ನಾನು ಜಾಯಿನ್ ಆದಮೇಲೆ ಹೀಗೆ ಅದನ್ನ ಫೋಲ್ಡ್ ಮಾಡ್ಕೊತ ಹೋಗ್ತೀನಿ. 2 ಎಲೆ ತೊಗೊಂಡು ಹೀಗೆ ಅದನ್ನ ಬಟ್ಲ್ ಶೇಪಲ್ಲಿ ಆಗಬೇಕು. ಮತ್ತು ಎಲ್ಲದಕ್ಕೂ ನಾನು ಈ ಅಂಚೆ ಕಡ್ಡಿನೇ ಉಪಯೋಗಿಸ್ತಿರೋದು. ನಾನು ಸ್ಟೇಪ್ಲರ್ ಎಲ್ಲ ಉಪಯೋಗಿಸ್ತಾ ಇಲ್ಲ, ಅದು ಒಳ್ಳೇದು ಕೂಡ ಅಲ್ಲ. ಯಾಕಂದರೆ ಇದು ತಿನ್ನೋ ಪದಾರ್ಥ ಮಾಡ್ತಿರೋದಲ್ಲ. ನೋಡಿ ಹೀಗೆ ಜಾಯಿನ್ ಮಾಡ್ತಾ ಮಾಡ್ತಾ ಅದನ್ನು ಬಟ್ಲ್ ಥರ ಮಾಡೋದು. ನಾನು ಇವಾಗ ಕಲಿತಾ ಇರೋದ್ರಿಂದ ಸ್ವಲ್ಪ ನಂದು ಸ್ಲೋ. ಯೂಶಲಿ ನಾವು ಊರ್ ಸೈಡಲ್ಲಿ ಹೋದರೆ ಅಲ್ಲಿ ಈ ಹಳೇ ಕಾಲದವ್ರು ಯಾರಿರ್ತಾರೆ, ಹಳೆ ತಲೆಯವ್ರು ಯಾರಿರ್ತಾರೆ, ಸ್ವಲ್ಪ ನಮ್ಮ ಅಜ್ಜಿ ಕಡೆಯವರು, ನಮ್ಮ ದೊಡ್ಡಮ್ಮ ಅವರು, ಅವರೆಲ್ಲ 2 ನಿಮಿಷಕ್ಕೆ ಒಂದೊಂದು ಕೊಟ್ಟೆ ರೆಡಿ ಆಗೋ ಹೋಗುತ್ತೆ. ಎಷ್ಟು ಫಾಸ್ಟಾಗಿ ಮಾಡ್ತಾರೆ. ನಮಗೆ ಹೊಸದು, ಮೆಲ್ಲ ಕಲಿತಾ ಇದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಗಲೇ ಹೇಳ್ದಂಗೆ ಹಳಸಿನೆಲ್ಲ ಉಪಯೋಗಿಸೋದ್ರಿಂದ ಇದರೊಳಗೆ ಮಾಡೋ ಇಡ್ಲಿ ಅಥವಾ ಕಡುಬು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನೀವು ನಾರ್ಮಲ್ ಸ್ಟೀಮ್ ಏನು ಇಡ್ಲಿ ಮಾಡ್ತೀವಿ, ನಾವು ಇಡ್ಲಿ ಪಾತ್ರೆಯಲ್ಲಿ ಏನು ಮಾಡ್ತೀವಿ, ಅದಕ್ಕಿಂತ ಈ ಕೊಟ್ಟೆ ಇಡ್ಲಿ ಸ್ವಲ್ಪನೇ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೀಗೆ ಜೋಡಿಸ್ಕೊಂತ ಹೋಗೋದು. ಮಧ್ಯೆ ಹೋಲಾದರೂ ಪರವಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ಪಕ್ಕದ ಎಲೆಯಿಂದ ನಾವು ಮಡ್ಚ್ಕೊಬೋದು. ಹಾಗಾಗಿ ಹಿಟ್ಟೇನು ಹೊರಗೆ ಬರೋ ಚಾನ್ಸ್ ಇರಲ್ಲ. ಕೆಳಗೊಂದು ಹೋಲಿದೆ, ಅದನ್ನು ಮುಚ್ಚಿಬಿಟ್ಟೋಣ. ಹೀಗೆ 4 ಎಲೆ ಅಂಚೆ ಕಡ್ಡಿ
ಹಾಗೆ ಜೋಡಿಸ್ಕೊಂತ ಹೋಗೋದು. ಆಚೆ ಕಡೆ ಸಣ್ಣ ಸಣ್ಣದಾಗಿ ಒಂದೊಂದು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ನೋಡಿ ಕೊಟ್ಟೆ ರೆಡಿ ಆಯಿತು. ಇದನ್ನ ನಾವು ಒಂದು ಕಡೆ 4 ಎಲೆಲಿ 1 ಎಲೆನ ಹೀಗೆ ಎಡ್ಜಲ್ಲಿ ಕಟ್ ಮಾಡ್ಕೊಬೇಕು, ಯಾಕಂದರೆ ನಿಮಗೆ ಹಿಟ್ಟು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ಹೀಗೆ ಹಾಕೊಳ್ಳೋದು ಹಿಟ್ಟನ್ನ. ನೋಡಿ ಕೊಟ್ಟೆ ಸೂಪರಾಗಿ ರೆಡಿ ಆಗಿದೆ. ಇದಕ್ಕೆ ಹಿಟ್ಟು ಹಾಕೋಣ ಈಗ. ಇಡ್ಲಿ ಹಿಟ್ಟು ಕೂಡ ರೆಡಿ ಆಗಿದೆ, ಕಡುಬಿನ ಹಿಟ್ಟು. ಆಗಲೇ ಹೇಳ್ದಂಗೆ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬರೀ ಈ ವಿಡಿಯೋದಲ್ಲಿ ಬರೀ ನಾನು ಕೊಟ್ಟೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೊಟ್ಟೆ ಅಂದರೆ ಕೊಂಕಣಿ ಭಾಷೆಯಲ್ಲಿ ಅಥವಾ ನಾರ್ತ್ ಕನ್ನಡದಲ್ಲಿ ಕವರ್ ಅಂತ ಹೇಳ್ತಾರೆ, ಅಥವಾ ಬಟ್ಲು ಅಂತ ಹೇಳ್ತಾರೆ. ನೋಡಿ 4 ಮಾಡಿಟ್ಟಿದ್ದೀನಿ, ಯಾಕಂದ್ರೆ ನಂಗೆ ಜಾಸ್ತಿ ಎಲೆ ಸಿಕ್ಕಿಲ್ಲ. ಸೊ 4 ಒಂದು ಕಡುಬು ಮಾಡೋಣ. ಒಂದು ಕಡೆ ಕಟ್ ಮಾಡ್ಕೊಂಡಿರೋದ್ರಿಂದ ಆ ಕಡೆಯಿಂದ ನಮ್ಮ ಕಡುಬಿನ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಬಾಕಿ ಸ್ಟೀಮ್ ಮಾಡೋದೆಲ್ಲ ನೀವು ಬೇರೆ ಇಡ್ಲಿನ ಹೇಗೆ ಸ್ಟೀಮ್ ಮಾಡ್ಕೊತೀವಿ ಹಾಗೆಯೇ ಮಾಡೋದು. ಇದಕ್ಕೆ ನಾನು ಇಡ್ಲಿ ಪಾತ್ರೆಯನ್ನು ತೊಗೊತಾ ಇದ್ದೀನಿ. ಡೈರೆಕ್ಟಾಗಿ ಇದೇ ಎಲೆ ಒಂದೊಂದೇ ಕೊಟ್ಟೆಯಲ್ಲಿ ಹಿಟ್ಟು ಹಾಕ್ಬಿಟ್ಟು ಡೈರೆಕ್ಟಾಗಿ ಇಟ್ಟು ಒಂದು 20 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಚೆನ್ನಾಗಿರುತ್ತೆ. ಇದಕ್ಕೆ ಯೂಶಲಿ ಹೆಸರು ಕಾಳು ಸಾಂಬಾರು ಮಾಡ್ತಾರೆ, ಗಸಿ ಅಂತ ಮಾಡ್ತಾರೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗಸಿ ಯೂಶಲಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಗಸಿ ಹೇಗೆ ಮಾಡೋದು ಅಂತ. ನೋಡಿ 20 ನಿಮಿಷ ಆಯಿತು, ನಮ್ಮ ಕೊಟ್ಟೆ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಸಖತ್ತಾಗಿದೆ ಕೊಟ್ಟೆ. ಇದ್ರ ಜೊತೆಗೆ ಚಟ್ನಿ, ಚೆನ್ನಾಗಿ ಒಗ್ಗರಣೆ ಹಾಕಿರೋ ಚಟ್ನಿ, ಹಿಂಗಿನ ಒಗ್ಗರಣೆ ಹಾಕಿರೋ ಚಟ್ನಿ ಸೂಪರ್ ಆಗಿರುತ್ತೆ ಟೇಸ್ಟ್. ಮತ್ತು ಎಲೆಯಿಂದ ಮಾಡಿದ್ರಿಂದ ನಮಗೆ ಏನು ಆರಾಮಾಗಿ ತಿನ್ಬೋದು, ಏನು ಪ್ರಾಬ್ಲಮ್ ಕೂಡ ಇರಲ್ಲ. ಬಿಸಿ ಬಿಸಿಯಾದ ಕೊಟ್ಟೆ ಇಡ್ಲಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಇಷ್ಟ ಆಯಿತು ಇಲ್ಲೋ ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.